ಇತ್ತೀಚೆಗೆ ಇಟಲಿಯಲ್ಲಿ ನಡೆದ ಶಾಟ್ಗನ್ ಜೂನಿಯರ್ ವಿಶ್ವಕಪ್ನಲ್ಲಿ ಕಂಚಿನ ಪದಕ ಗೆದ್ದವರು ಯಾರು? ಎ. ಮನು ಭಾಕರ್, ಬಿ. ಅಂಜಲಿ ಭಾಗವತ್, ಸಿ. ಸಬೀರಾ ಹ್ಯಾರಿಸ್, ಡಿ. ನಂದಿತಾ ದಾಸ್. ಸರಿಯಾದ ಉತ್ತರ ಸಿ. ಸಬೀರಾ ಹ್ಯಾರಿಸ್. ಶಾಲೆಗಳ ಬಳಿ ಹೆಚ್ಚಿನ ಕೆಫಿನ್ ಶಕ್ತಿ ಪಾನೀಯಗಳ ಮಾರಾಟವನ್ನು ನಿಷೇಧಿಸಲು ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ನಿರ್ಧರಿಸಿದೆ? ಎ. ಮಹಾರಾಷ್ಟ್ರ, ಬಿ. ಉತ್ತರ ಪ್ರದೇಶ, ಸಿ. ರಾಜಸ್ಥಾನ, ಡಿ. ಬಿಹಾರ. ಸರಿಯಾದ ಉತ್ತರವು ಎ. ಮಹಾರಾಷ್ಟ್ರ. ತಾಣೆ ಬುರಿವಲಿ ಸುರಂಗ ಯೋಜನೆಯು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ. ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಎ. ಉತ್ತರ ಪ್ರದೇಶ, ಬಿ. ಕೇರಳ, ಸಿ. ಮಹಾರಾಷ್ಟ್ರ, ಡಿ. ಗುಜರಾತ್. ಸರಿಯಾದ ಉತ್ತರ ಸಿ. ಮಹಾರಾಷ್ಟ್ರ. ಇತ್ತೀಚೆಗೆ ಯಾವ ಸಂಸ್ಥೆಯು ದೇಶದ ಕಡಿಮೆ ಇಂಗಾಲ ಶಕ್ತಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಭಾರತಕ್ಕೆ $1.5 ಶತಕೋಟಿ ಸಾಲವನ್ನು ಅನುಮೋದಿಸಿದೆ? ಎ. ವಿಶ್ವ ಬ್ಯಾಂಕ್, ಬಿ. IMF, ಸಿ. ADB, ಡಿ. ನ್ಯಾಟೋ. ಸರಿಯಾದ ಉತ್ತರ ಎ. ವಿಶ್ವ ಬ್ಯಾಂಕ್. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಜಿಮ್ಮಿ ಆಂಡರ್ಸನ್ ಯಾವ ದೇಶಕ್ಕೆ ಸೇರಿದವರು? ಎ. ಆಸ್ಟ್ರೇಲಿಯಾ, ಬಿ. ದಕ್ಷಿಣ ಆಫ್ರಿಕಾ, ಸಿ. ಇಂಗ್ಲೆಂಡ್, ಡಿ. ಐರ್ಲೆಂಡ್. ಸರಿಯಾದ ಉತ್ತರ ಸಿ. ಇಂಗ್ಲೆಂಡ್.